ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಖತಮ್ ಆಗುತ್ತಾ? ಹಾಗಿದ್ರೆ ಮುರಿದು ಬೀಳುತ್ತಾ ಜೆಡಿಎಸ್ ಬಿಜೆಪಿ ಮೈತ್ರಿ? ಇದು ರಾಜ್ ನ್ಯೂಸ್ ನ ಬಿಗ್ ಸ್ಟೋರಿ, ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮುಗಿಯುತ್ತಾ? ಮುರಿದು ಬೀಳುತ್ತಾ ಜೆಡಿಎಸ್ ಬಿಜೆಪಿ ಮೈತ್ರಿ ಆಗಿದ್ರೆ ಕೇವಲ ಹೆಸರಿಗಷ್ಟೇ ಸೀಮಿತವಾಯ್ತಾ ಮೈತ್ರಿ? ಬಿಜೆಪಿ ಜೆಡಿಎಸ್ ನಡುವೆ ಎದುರಾಗಿದೆ ಸಮನ್ವಯತೆ ಕೊರತೆ. ಸರ್ಕಾರದ ವಿರುದ್ಧ ದೋಸ್ತಿ ಪಡೆಯ ಪ್ರತ್ಯೇಕ ಹೋರಾಟ. ಮೈಸೂರು ಪಾದಯಾತ್ರೆ ಬಳಿಕ ಬಿಜೆಪಿ ಜೆಡಿಎಸ್ ನಡುವೆ ಬಿರುಕು ಉಂಟಾಗಿದೆ. ಹಾಗಿದ್ರೆ ಮುರಿದು ಬೀಳುತ್ತಾ ಬಿಜೆಪಿ ಜೆಡಿಎಸ್ ನ ಮೈತ್ರಿಗೆ ತಿಲಾಂಜಲಿ ಹಾಡ್ತಾರ ಬಿಜೆಪಿ ನಾಯಕರು? ಇದು ರಾಜ್ ನ್ಯೂಸ್ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮುರಿದು ಬೀಳುತ್ತಾ? ಹಾಗಿದ್ರೆ ಸರ್ಕಾರದ ವಿರುದ್ಧ ಪ್ರತ್ಯೇಕವಾಗಿ ಹೋರಾಟಕ್ಕಿಳಿತಾರ? ಮೈತ್ರಿಗೆ ತಿಲಾಂಜಲಿ ಆಡ್ತಾರ ಬಿಜೆಪಿ ನಾಯಕರು? ಹಾಗಿದ್ರೆ ಇದು ರಾಜ್ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬಿಜೆಪಿ ಜೆಡಿಎಸ್ ನಡುವೆ ಸಮನ್ವಯತೆ ಕೊರತೆ ಎದುರಾಗಿದೆ. ಸರ್ಕಾರದ ವಿರುದ್ಧ ದೋಸ್ತಿ ಪಡೆಯ ಪ್ರತ್ಯೇಕ ಹೋರಾಟ. ಮೈಸೂರು ಪಾದಯಾತ್ರೆ ಬಳಿಕ ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ಬಿರುಕು ಉಂಟಾಗಿದೆ. ಬಿಜೆಪಿ ನಾಯಕರು ಮೈತ್ರಿಗೆ ತಿಲಾಂಜಲಿ ಹಾಡ್ತಾರಾಗಿದ್ರೆ ಇದು ರಾಜ್ ನ್ಯೂಸ್ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಮೂಡಾ ಕೇಸ್ನಲ್ಲಿ ಒಂದಾಗಿ ಹೋರಾಟ ಮಾಡಿದಂತಹ ದೋಸ್ತಿ ಪಡೆ ಇದೀಗ ಬಿಜೆಪಿ ಹಾಗೂ ಜೆಡಿಎಸ್ ಮಧ್ಯೆ ಬಿರುಕುಂಟಾಗುತ್ತಾ? ಮೈತ್ರಿ ಮುರಿದು ಬೀಳುತ್ತಾ? ಮೂಡಾ ಕೇಸ್ನಲ್ಲಿ ಎರಡೂ ಪಕ್ಷಗಳು ಒಂದಾಗಿ ಹೋರಾಟ ಮಾಡಿದ್ವು. ಸಿಎಂ ವಿರುದ್ಧ ಮೈಸೂರು ಪಾದಯಾತ್ರೆ ನಡೆಸಿದ್ದಂತಹ ಮೈತ್ರಿಕೂಟ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋ ನಿಟ್ಟಿನಲ್ಲಿ ವಿಪಕ್ಷಗಳು ವಿಫಲ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟದಲ್ಲಿ ಮೂಡದ ಒಮ್ಮತ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟದಲ್ಲಿ ಒಮ್ಮತ ಮೂಡಿ ಬಂದಿಲ್ಲ. ಹೀಗಾಗಿ ಕೈ ಸರ್ಕಾರದ ವೈಫಲ್ಯ ಪ್ರಶ್ನಿಸಿ ಬಿಜೆಪಿ ಏಕಾಂಗಿಯಾಗಿ ಹೋರಾಟಕ್ಕಿಳಿದಿದೆ. ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ಪ್ರತಿಭಟನೆ ಮಾಡಿತ್ತು. ಪ್ರತಿಭಟನೆಗೂ ಜೆಡಿಎಸ್ ಆಹ್ವಾನ ನೀಡಿತ್ತು. ಪ್ರತಿಭಟನೆಗೆ ಜೆಡಿಎಸ್ ಆಹ್ವಾನ ನೀಡಿಲ್ಲ. ದೋಸ್ತಿ ಬಿಜೆಪಿ ಆಗಿದ್ರೆ ಜೆಡಿಎಸ್ ಹಾಗೂ ಬಿಜೆಪಿ ನಡುವೆ ಮೈತ್ರಿ ಮುರಿದು ಬೀಳುತ್ತಾ? ಗ್ರೇಟರ್ ಬೆಂಗಳೂರು ವಿಚಾರಕ್ಕೂ ಪ್ರತ್ಯೇಕ ಹೋರಾಟ ಮಾಡಲಾಗಿತ್ತು. ಹೋರಾಟಗಳ ವಿಚಾರದಲ್ಲಿ ನಾನೊಂದು ತೀರ ನೀನೊಂದು ತೀರ ಅನ್ನುವಂತೆ ಹೋರಾಟ ಮಾಡಿದ್ರು. ಹಲವು ಬಿರುಕುಗಳು ಮೂಡಿದೆ ಈಗಾಗಲೇ. ಹಾಗಿದ್ರೆ ಜೆಡಿಎಸ್ ಹಾಗೂ ಬಿಜೆಪಿ ನಡುವೆ ಸಮನ್ವಯತೆ ಕೊರತೆ ಎದುರಾಗಿದೆ. ಮೈತ್ರಿಗೆ ಎಫೆಕ್ಟ್ ಆಗುತ್ತಾ ಬಿಜೆಪಿ ಜೆಡಿಎಸ್ ನಾಯಕರ ನಡೆ? ಇವಾಗ ಏನು ಅವ್ರು ನಡ್ಕೊಂತಾ ಇದ್ದಾರೆ ಅದು ಎಲ್ಲೋ ಒಂದ್ ಕಡೆ ಮೈತ್ರಿಗೆ ಎಫೆಕ್ಟ್ ಆಗುತ್ತಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇರುವಂತದ್ದು. ಬಿಜೆಪಿ ನಾಯಕರ ಕಡೆಗಣನೆ ವಿರುದ್ಧ ಜೆಡಿಎಸ್ ನಾಯಕರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾ. ಇವಾಗ ಏನು ಬಿಜೆಪಿ ನಾಯಕರನ್ನ ಜೆಡಿಎಸ್ ನಾಯಕರು ಕಡೆಗಣಿಸ್ತಾ ಇದ್ದಾರೆ, ಇವಾಗ ಏನು ನಡೀತಾ ಇದೆ? ಹಾಗಿದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಮುರಿದು ಬೀಳುತ್ತಾ? ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ. ಸುಕನ್ಯಾ, ಏನು ಕಳೆದ ಒಂದು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಇಬ್ರು ಕೂಡ ಒಟ್ಟಿಗೆ ಹೋರಾಟ ಮಾಡ್ಬೇಕು ಅಂತೇಳಿ ಮೈತ್ರಿಯನ್ನು ಮಾಡ್ಕೊಂಡಿತ್ತು. ಅದಾದ ನಂತರ ಒಂದಿಷ್ಟು ಹೋರಾಟಗಳಿರ್ಬೋದು ಮತ್ತೆ ಸಭೆ ಸಮಾರಂಭಗಳಿರ್ಬೋದು, ಎಲ್ಲಿಯೂ ಕೂಡ ಬಿಜೆಪಿ ಮತ್ತೆ ಜೆಡಿಎಸ್ ಒಟ್ಟಿಗೆ ಕಾಣಿಸ್ಕೊಂಡಿಲ್ಲ. ಹೀಗಾಗಿ ಜೆಡಿಎಸ್ ಅಲ್ಲಿ ಇರ್ತಕ್ಕಂಥ ಒಂದಿಷ್ಟು ಶಾಸಕರುಗಳು ಕೂಡ ಸಾಕಷ್ಟು ಒಂದು ಬಹಿರಂಗವಾಗಿನೇ ಬಿಜೆಪಿ ನಾಯಕರ ವಿರುದ್ಧ ಅಸಮಾಧಾನವನ್ನು ಕೂಡ ಹೊರಹಾಕಿದ್ರು. ಇದಾಗಿಯೂ ಕೂಡ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಇಬ್ರು ಕೂಡ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಅಸಮಾಧಾನ ಇಲ್ಲ, ಇಬ್ರು ಕೂಡ ಒಟ್ಟಾಗೆ ಇದ್ದೀವಿ, ಮುಂದೆಯೂ ಕೂಡ ಒಟ್ಟಾಗೆ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಹೇಳಿಕೆಗಳನ್ನು ಕೊಟ್ಕೊಂಡು ಹೋಗ್ತಾ ಇದ್ರು.
ಅದಾದ ನಂತರ ಏನು ಬಿಜೆಪಿ ಅವರು ಸರ್ಕಾರದ ವಿರುದ್ಧ ಜನಯಾತ್ರೆ ಒಂದು ಹೋರಾಟವನ್ನು ಕೂಡ ಮಾಡಿದ್ರು. ಆ ಒಂದು ಹೋರಾಟದಲ್ಲೂ ಕೂಡ ಎಲ್ಲಿಯೂ ಕೂಡ JDS ನ ಒಬ್ಬ ನಾಯಕರನ್ನು ಮತ್ತೆ ಕಾರ್ಯಕರ್ತರನ್ನು ಕೂಡ ಆಹ್ವಾನ ಮಾಡಿಲ್ಲ ಅಂತಕ್ಕಂಥ ಅಸಮಾಧಾನವೂ ಕೂಡ JDS ನಾಯಕರಲ್ಲೂ ಕೂಡ ಇರುವಂತದ್ದು. ಇದಾದ ಬಳಿಕ ಸಾಕಷ್ಟು ಒಂದು ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ಖಂಡಿಸಿ ಹೋರಾಟ ಮಾಡಿದ್ರು. ಏನೇ ಹೋರಾಟ ಮಾಡಿದ್ರು ಕೂಡ JDS ನಾಯಕರಿಗೆ ಆಹ್ವಾನವನ್ನು ಕೊಟ್ಟಿಲ್ಲ. ಏಕಾಂಗಿಯಾಗಿನೇ ಬಿಜೆಪಿ ಅವರು ಹೋರಾಟವನ್ನು ಕೂಡ ಆರಂಭ ಮಾಡ್ತಾ ಇರುವಂತದ್ದು. ಗ್ರೇಟರ್ ಬೆಂಗಳೂರು ವಿಚಾರಕ್ಕೂ ಕೂಡ ಬಿಜೆಪಿ ಅವರು ಪ್ರತ್ಯೇಕವಾದಂತಹ ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ಕೂಡ ತೀರ್ಮಾನ ತೆಗೆದುಕೊಂಡಿರುವಂತದ್ದು. ನಂತರ ಮಳೆ ಹಾನಿ ಪ್ರದೇಶಗಳಿಗೂ ಕೂಡ ಬಿಜೆಪಿ ಅವರು ತಮ್ಮ ಒಂದು ನಾಯಕರವನ್ನು ಕಟ್ಕೊಂಡೇ ಒಂದು ಪ್ರವಾಸವನ್ನು ಕೂಡ ಮಾಡಿದ್ರು. ಹಾಗಾಗಿ JDS ನಲ್ಲಿ ಇರ್ತಕ್ಕಂಥ ಸಾಕಷ್ಟು ನಾಯಕರುಗಳಿಗೂ ಕೂಡ ಈಗ ಅಸಮಾಧಾನ ಉಂಟಾಗಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರೇ ನೇರವಾಗಿ ಆಕ್ರೋಶವನ್ನು ಕೂಡ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಇದಾಗಿಯೂ ಕೂಡ ಈಗಾಗಲೇ JDS ನಾಯಕರುಗಳು ಕೂಡ ತಮ್ಮ ಒಂದು ಪ್ರತ್ಯೇಕ ಹೋರಾಟವನ್ನು ಕೂಡ ಹಮ್ಮಿಕೊಂಡ್ರು. ಬಿಜೆಪಿ ಅವರು ಯಾವಾಗ ಜನಯಾತ್ರಾ ಆಕ್ರೋಶವನ್ನು ಪ್ರತ್ಯೇಕವಾಗಿ ಮಾಡಿದ್ರು, JDS ನವರು ಕೂಡ ಸರ್ಕಾರದ ವಿರುದ್ಧ ಪ್ರತ್ಯೇಕವಾದಂತಹ ಹೋರಾಟವನ್ನು ಕೂಡ ಮಾಡಿದ್ರು. ಅದೇ ರೀತಿಯಾಗಿ ಮಳೆ ಹಾನಿ ಪ್ರದೇಶಗಳಿಗೆ ಬಿಜೆಪಿ ಪ್ರತ್ಯೇಕವಾಗಿ ಪ್ರವಾಸ ಮಾಡಿತ್ತು. JDS ಕೂಡ ಮೊನ್ನೆ ಅಷ್ಟೇ ತಮ್ಮ ಒಂದು ತಂಡವನ್ನು ಕಟ್ಕೊಂಡು JDS ನಾಯಕರುಗಳು ಕೂಡ ಪ್ರತ್ಯೇಕವಾದಂತಹ ಪ್ರವಾಸವನ್ನು ಕೂಡ ಮಾಡಿದ್ರು. ಕೇವಲ ಏನು ಮೂಡ ಹಗರಣದಲ್ಲಿ ಮೈಸೂರು ಪಾದಯಾತ್ರೆ ಬಿಟ್ರೆ ಬಿಜೆಪಿ ಮತ್ತೆ JDS ನಾಯಕರುಗಳು ಕೂಡ ಎಲ್ಲಿಯೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ದು ಕೂಡ ಕಂಡಿಲ್ಲ. ಅದೇ ರೀತಿಯಾಗಿ ಸದನದಲ್ಲೂ ಕೂಡ ಏನು 18 ಬಿಜೆಪಿ ಶಾಸಕರನ್ನು ಅಮಾನತು ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿಯೂ ಕೂಡ ಯಾರೊಬ್ಬ JDS ನಾಯಕರುಗಳು ಕೂಡ ಈ ಒಂದು ವಿಚಾರಕ್ಕೆ ಪ್ರತಿಭಟನೆಯೂ ಮಾಡಿಲ್ಲ. ಅದ್ರ ಜೊತೆಗೆ ಬಿಜೆಪಿ ಜೊತೆ ಹೋಗಿ ರಾಜಭವನಕ್ಕೆ ದೂರು ಕೊಡೋದಿರ್ಬೋದು, ಬೇರೆ ಬೇರೆ ಒಂದು ಪ್ರತಿಭಟನೆಯಲ್ಲೂ ಕೂಡ ಭಾಗಿಯಾಗಿಲ್ಲ. ಯಾಕೆಂತಂದ್ರೆ ಸಾಕಷ್ಟು ಅಸಮಾಧಾನವನ್ನು ಸದ್ಯ JDS ನಾಯಕರು ಬಿಜೆಪಿ ಅವ್ರ ಮೇಲೆ ಹೊಂದಿರುವಂತದ್ದು. ಕೇವಲ ಹೆಸರಿಗಷ್ಟೇ ಮೈತ್ರಿ ಅಂತೇಳಿ ಎರಡು ಪಕ್ಷಗಳು ಮಾಡ್ಕೊಂಡಿದೀವಿ. ಆದ್ರೆ ಯಾವುದೇ ಒಂದು ಸಭೆ ಇರ್ಬೋದು, ಪ್ರತಿಭಟನೆ ಇರ್ಬೋದು, ಒಂದಿಷ್ಟು ಕಾರ್ಯಕ್ರಮಗಳಿಗೆ JDS ನಾಯಕರನ್ನು ಕಡೆಗಣನೆ ಮಾಡ್ತಾ ಇದ್ರೆ, ಜೊತೆಗೆ ಆ ಒಂದು ಸ್ಥಳದಲ್ಲಿ ಪ್ರತಿಭಟನೆ ಮಾಡಿದ್ರು ಕೂಡ ಸ್ಥಳೀಯ JDS ನಾಯಕರಿಗೂ ಕೂಡ ಆಹ್ವಾನ ಕೊಡ್ತಿಲ್ಲ, ಸ್ಥಳೀಯ ಕಾರ್ಯಕರ್ತರಿಗೂ ಕೂಡ ಆಹ್ವಾನ ಕೊಡ್ತಾ ಇಲ್ಲ ಅಂತಕ್ಕಂಥ ಅಸಮಾಧಾನವನ್ನು ಕೂಡ ಈಗಾಗಲೇ ಹೊರ ಹಾಕ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಎರಡೂ ಪಕ್ಷಗಳಲ್ಲೂ ಕೂಡ ಇದ್ದಂತಹ ಒಮ್ಮತ ಎಲ್ಲೋ ಒಂದ್ ಕಡೆ ಒಡೆದು ಹೋಯ್ತಾ ಅಂತಕ್ಕಂಥ ಅನುಮಾನವೂ ಕೂಡ ಸದ್ಯ ಶುರುವಾಗಿರುವಂತದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇವರ ಮೈತ್ರಿ ಇರುತ್ತೆ, ಅಥವಾ 2028 ಮತ್ತೆ BBMP ಚುನಾವಣೆಯೊಳಗೆ ಪ್ರತ್ಯೇಕವಾದಂತಹ ಚುನಾವಣೆಯನ್ನು ಮಾಡ್ತಾರ, ಅಥವಾ ಇದೇ ಮೈತ್ರಿಯನ್ನು ಮುಂದುವರ್ಸ್ಕೊಂಡು ಹೋಗಿ ಚುನಾವಣೆ ಮಾಡ್ತಾರ ಅಂತಕ್ಕಂಥ ಕುತೂಹಲ ಸದ್ಯದ ಪರಿಸ್ಥಿತಿಗೆ ಮೂಡಿರುವಂತದ್ದು. ಸುಕನ್ಯಾ, ರೇಣುಕಾ, ಇವಾಗ ಖುದ್ದ HDKಯಿಂದಲೇ ಸಮನ್ವಯತೆ ಕೊರತೆ ಬಗ್ಗೆ ಅಸಮಾಧಾನ ವ್ಯಕ್ತವಾಗ್ತಾ ಇರುವಂತದ್ದು. ಹಾಗಿದ್ರೆ ಎಲ್ಲೋ ಒಂದ್ ಕಡೆ ಸ್ಥಳೀಯ ಚುನಾವಣೆಗಳನ್ನ ಪ್ರತ್ಯೇಕವಾಗಿ ಎದುರಿಸ್ತಾರ ಮೈತ್ರಿನವರು? ಖಂಡಿತವಾಗ್ಲೂ ಸುಕನ್ಯಾ. ಯಾಕೆಂತಂದ್ರೆ ಸಾಕಷ್ಟು ಬಾರಿಯೂ ಕೂಡ JDS ನಲ್ಲಿ ಇರ್ತಕ್ಕಂತ ಶಾಸಕರು ಮತ್ತೆ ಹಿರಿಯ ಮುಖಂಡರು ಕೂಡ ಕುಮಾರಸ್ವಾಮಿ ಅವರಿಗೆ ನೇರವಾಗಿ ದೂರನ್ನು ಕೊಟ್ಟಿದ್ರು. ಒಂದಿಷ್ಟು ಪ್ರತಿಭಟನೆಗಳು ಇರ್ಬೋದು, ಬೇರೆ ಬೇರೆ ರೀತಿಯಾದ ಸಭೆಗಳಿಗೆ ನಮ್ಮನ್ನು ನೇರವಾಗಿ ಕಡೆಗಣನೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಏನು ಜನಯಾತ್ರಾ ಆಕ್ರೋಶವನ್ನು ಏನು ಬಿಜೆಪಿ ನಾಯಕರು ಮಾಡಿದ್ರು, ಆ ಒಂದು ಸಂದರ್ಭದಲ್ಲಿ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಹೋರಾಟವನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಕೂಡ ಹೋರಾಟವನ್ನು ಮಾಡಿದ್ರು. ಎಲ್ಲೆಲ್ಲಿ JDS ಪ್ರಾಬಲ್ಯತೆಯನ್ನು ಹೊಂದಿದೆ ಆ ಒಂದು ಪ್ರದೇಶದಲ್ಲೂ ಕೂಡ ಬಿಜೆಪಿ ನಾಯಕರು ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ಮಾಡಿದ್ರು. ಆದ್ರೆ ಆ ಒಂದು ಸಂಬಂಧಪಟ್ಟಂತ ಶಾಸಕರು ಇರ್ಬೋದು, ಸ್ಥಳೀಯ ಶಾಸಕರು ಇರ್ಬೋದು, ಸ್ಥಳೀಯ ಮುಖಂಡರು ಇರ್ಬೋದು, ಯಾರಿಗೂ ಕೂಡ ಆಹ್ವಾನ ಕೊಡದೆ ಅವರೇ ಏಕಾಂಗಿಯಾಗಿ ಈ ಒಂದು ಹೋರಾಟವನ್ನು ಮಾಡಿದ್ರು ಅಂತಕ್ಕಂಥ ಆರೋಪವನ್ನು ಬಿಜೆಪಿ ನಾಯಕರ ಮೇಲೆ ಈಗಾಗಲೇ ಶಾಸಕರುಗಳು ಕೂಡ ಕುಮಾರಸ್ವಾಮಿ ಬಳಿ ಹೇಳ್ಕೊಂಡಿರುವಂತದ್ದು. ದೇವೇಗೌಡರ ಬಳಿಯೂ ಕೂಡ ಈ ಒಂದು ಅಸಮಾಧಾನವನ್ನು ಕೂಡ ಈಗಾಗಲೇ ತೋಡ್ಕೊಂಡಿರುವಂತದ್ದು. ಹಾಗಾಗಿ ಈ ಹಿಂದೆಯೂ ಕೂಡ ಮೈತ್ರಿಯ ಸಂದರ್ಭದಲ್ಲೂ ಸಾಕಷ್ಟು ಹಿರಿಯ ನಾಯಕರುಗಳು ಕೂಡ ಬೇಡ ಅಂತಕ್ಕಂಥ ಒಂದು ಅಸಮಾಧಾನವನ್ನು ಕೂಡ ಹೊರಹಾಕಿದ್ರು. ಈಗ ಸದ್ಯ ಒಂದಿಷ್ಟು ಶಾಸಕರು ಮತ್ತೆ ಹಿರಿಯ ಮುಖಂಡರುಗಳು ಕೂಡ ಮುಂದಿನ ಒಂದು ಚುನಾವಣೆಗೂ ಕೂಡ ಮೈತ್ರಿ ಬೇಡ, JDS ಪಕ್ಷವೇ ಏಕಾಂಗಿಯಾಗಿ ಹೋರಾಟ ಮಾಡೋಣ, ನಮ್ಮ ಪಕ್ಷದ ಒಂದು ಬಲ ಪ್ರದರ್ಶನವನ್ನು ಕೂಡ ಮಾಡೋಣ, ಈ ರೀತಿಯಾಗಿ ಕಡೆಗಣನೆ ಸರಿಯಲ್ಲ, ಹಾಗಾಗಿ ನಾವೇ ಮುಂದಿನ ಚುನಾವಣೆಯನ್ನು ಕೂಡ ಎದುರಿಸೋಣ, ನಮ್ಮ ಒಂದು ಪಕ್ಷವನ್ನು ಕೂಡ ಬಲಪಡಿಸೋಣ ಅಂತಕ್ಕಂಥ ಒತ್ತಾಯವನ್ನು ಕೂಡ ಈಗಾಗಲೇ ಕುಮಾರಸ್ವಾಮಿ ಮತ್ತೆ ದೇವೇಗೌಡರ ಮೇಲೆ ಕೂಡ ಇದೆ ಅಂತಕ್ಕಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಹಾಗಾಗಿ ಪಕ್ಷದ ಮುಖಂಡರು ಮತ್ತೆ ಕಾರ್ಯಕರ್ತರ ಒಂದು ಮನವಿಯನ್ನು ಸ್ವೀಕರಿಸಿ ಮುಂದಿನ ದಿನಗಳಲ್ಲಿ JDS ನಾಯಕರು ಏನಾದ್ರು ಏಕಾಂಗಿಯಾಗಿ ಹೋರಾಟ ಮಾಡ್ತಾರ, ಅಥವಾ ಇದೇ ಒಂದು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಮಾಡಿ ಮೋದಿ ಅಮಿತ್ ಶಾ ಜೊತೆ ಮತ್ತಷ್ಟು ಹೆಚ್ಚಿನ ಚರ್ಚೆ ಮಾಡಿ ಮೈತ್ರಿಯನ್ನು ಮುಂದುವರ್ಸ್ಕೊಂಡು ಹೋಗ್ತಾರಾ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಸುಕನ್ಯಾ, ಓಕೆ, ಧನ್ಯವಾದಗಳು ರೇಣುಕಾ ಹೆಚ್ಚಿನ ಮಾಹಿತಿಗಾಗಿ.
ಇವಾಗೇನು ಬಿಜೆಪಿ ಹಾಗೂ JDS ಎಲ್ಲ ವಿಚಾರದಲ್ಲೂ ಕೂಡ ಒಂದು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ರೀತಿ ಗ್ರೇಟರ್ ಬೆಂಗಳೂರು ವಿಚಾರಕ್ಕೂ ಕೂಡ ಪ್ರತ್ಯೇಕ ಹೋರಾಟ ಮಾಡಲಾಗಿತ್ತು. ಈ ವಿಚಾರದಲ್ಲಿ ನಾನೊಂದು ತೀರ ನೀನೊಂದು